ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯವರಿಗೆ ಯಾವ ದಿಕ್ಕುಗಳ ವ್ಯಾಪಾರ ವ್ಯವಹಾರಗಳು ಶುಭಪ್ರದವಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಮಿಥುನ ರಾಶಿಯ ಅಧಿಪತಿ ಬುಧ, ಉತ್ತರ ದಿಕ್ಕಿಗೆ ಅಧಿಪತಿ. ಉತ್ತರ ದಿಕ್ಕನ್ನು ಕುಬೇರನ ಸ್ಥಾನ ಅಂತ ಸಹ ಕರೀತಾರೆ. ಈ ಬುಧನಿಗೆ ಸೂರ್ಯಗ್ರಹ ಮಿತ್ರವಾಗೋದ್ರಿಂದ ಈ ಮಿಥುನ ರಾಶಿಯವರು ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದಲೂ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದಲೂ ಹೆಚ್ಚಿನ ಲಾಭವನ್ನು ಪಡ್ಕೊತಾರೆ. ಈ ಉತ್ತರ ದಿಕ್ಕಿಗೆ ಏನಾದರೂ ಬಟ್ಟೆ ಅಂಗಡಿ, ಹೋಟೆಲ್ಲು, ಆಫೀಸು ಅಥವಾ ಇನ್ನಿತರೆ ವ್ಯವಹಾರಗಳಿಗೆ ಸಂಬಂಧಪಟ್ಟ ಕಚೇರಿ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಈ ದಿಕ್ಕಿಗೆ ಆದಷ್ಟು ಕೇಸರಿ ಬಣ್ಣ ಅಥವಾ ಕೆಂಪು ಅಥವಾ ಹಸಿರು ಬಣ್ಣದ ಪೇಂಟಿಂಗ್ ಮಾಡಿಸಿದರೆ ಭಾಳ ಉತ್ತಮ. ಹಾಗೆ ಈ ದಿಕ್ಕಲ್ಲಿ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಪೂರ್ವ ಈಶಾನ್ಯದಲ್ಲಿ ಭಾರ ಕಡಿಮೆ ಇರೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಡ್ರೆ ಉತ್ತಮ. ಈ ಉತ್ತರ ದಿಕ್ಕಿಗೆ ನಾಮಫಲಕವನ್ನು ಅಳವಡಿಸುವಾಗಲೂ ಸಹ ಈ ರಾಶಿಯವರಿಗೆ ಕಪ್ಪು ನೀಲಿ ಬಣ್ಣವೂ ಸಹ ಶುಭಪ್ರದವಾಗಿರ್ತದೆ. ಆದರೆ ಸ್ವಲ್ಪ ಕಡಿಮೆ ಬಳಕೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ. ಈ ರೀತಿ ನೋಡಿಕೊಂಡು ಇವರು ಒಳ್ಳೆಯ ಮುಹೂರ್ತದಲ್ಲಿ, ಶುಭ ದಿನದಲ್ಲಿ ಆ ಕಚೇರಿಯನ್ನು ಪ್ರಾರಂಭ ಮಾಡೋದು, ಅಥವಾ ಹೋಟೆಲ್ ಇರ್ಬೋದು, ಫ್ಯಾಕ್ಟ್ರಿ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಬಟ್ಟೆ ಅಂಗಡಿ ಇರ್ಬೋದು, ಯಾವುದನ್ನೇ ಆಗಲಿ ಪ್ರಾರಂಭ ಮಾಡಿದರೆ ಅದರಿಂದ ಲಾಭವನ್ನು ಪಡ್ಕೊತಾರೆ. ಇಲ್ಲಿ ಈ ಮಿಥುನ ರಾಶಿಯವರಿಗೆ ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ಸಹ ಶುಭಪ್ರದವಾಗಿರ್ತದೆ. ಪೂರ್ವ ದಿಕ್ಕಿನಲ್ಲಿಯೂ ಸಹ ಈ ರೀತಿಯ ಬಣ್ಣವನ್ನು ಅಳವಡಿಕೆ ಮಾಡ್ಕೊಬೋದು ಹೆಚ್ಚು ಸೂಕ್ತ. ಇಲ್ಲಿ ಈ ಮಿಥುನ ರಾಶಿಯವರು ಏನಾದರೂ ಆ ನಾಮ ಫಲಕ ಅಥವಾ ಬೋರ್ಡ್ಗೆ ಹೆಸರನ್ನು ಚಾಯ್ಸ್ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ವಿಶೇಷವಾಗಿ ಇವರಿಗೆ ಕಟಕ ರಾಶಿಯ ಹೆಸರುಗಳು ಸಹ ಆಗಿ ಬರ್ತವೆ. ಸಿಂಹ ರಾಶಿಯ ಹೆಸರುಗಳು ಸಹ ಶುಭಪ್ರದವಾಗಿ ಇರ್ತವೆ. ಕನ್ಯಾ ರಾಶಿಯ ಹೆಸರುಗಳು ಸಹ ಈ ದಿಕ್ಕು, ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿನಲ್ಲಿ ಇಟ್ಕೋಬೋದು. ಇನ್ನು ತುಲಾ ರಾಶಿಯ ಹೆಸರನ್ನು ಉತ್ತರ ದಿಕ್ಕಿಗೆ ಮಾತ್ರ ಅಳವಡಿಕೆ ಮಾಡ್ಕೋಬೇಕಾಗ್ತದೆ. ಇನ್ನು ಮಕರ, ಕುಂಭ ರಾಶಿಯ ಹೆಸರುಗಳು ಬಂದರೂ ಸಹ ಅಷ್ಟೊಂದು ಉತ್ತಮ ಅಲ್ಲ. ಹಾಗಾಗಿ ನೋಡಿಕೊಂಡು ಆಯ್ಕೆ ಮಾಡ್ಕೊಬೋದು ಉತ್ತಮ. ವೃಷಭ ರಾಶಿಯ ಹೆಸರು ಸಹ ಈ ಮಿಥುನ ರಾಶಿಯವರಿಗೆ ಆಗಿಬರ್ತದೆ. ಈ ವಿಶೇಷವಾಗಿ ಈ ಮಿಥುನ ರಾಶಿಯವರು ಉತ್ತರ ದಿಕ್ಕಿಗೆ ಮಳಿಗೆಗಳನ್ನು ಮಾಡಿದಾಗ ಆದಷ್ಟು ತುಲಾ ರಾಶಿಯ ಹೆಸರನ್ನು ಆಯ್ಕೆ ಮಾಡ್ಕೊಂಡ್ರೆ ತುಂಬ ಉತ್ತಮ. ಬೇರೆ ಇನ್ನಿತರೆ ಅಷ್ಟೊಂದು ಉತ್ತಮವಾಗಿರೋದಿಲ್ಲ. ಮಿಥುನ ರಾಶಿಯ ಹೆಸರುಗಳನ್ನೇ ಬೇಕಾದರೆ ಆಯ್ಕೆ ಮಾಡ್ಕೋಬೋದು, ಅಥವಾ ಕನ್ಯಾ ರಾಶಿಯ ಹೆಸರುಗಳನ್ನು ಸಹ ಚಾಯ್ಸ್ ಮಾಡ್ಕೊಬೋದು ಉತ್ತಮ. ಪೂರ್ವ ದಿಕ್ಕಿಗೆ ವ್ಯವಹಾರ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಕನ್ಯಾ ಅಥವಾ ಮಿಥುನ ರಾಶಿಗೆ ಸಂಬಂಧಿಸಿದ ಹೆಸರುಗಳನ್ನು ಆಯ್ಕೆ ಮಾಡ್ಕೊಬೋದು ಭಾಳ ಉತ್ತಮ. ಅಂದರೆ ಏನು ವ್ಯವಹಾರ ಮಾಡ್ತಿದ್ದೀರೋ ಆ ಸ್ಥಳಕ್ಕೆ ಈ ರಾಶಿಗಳ ಹೆಸರನ್ನು ಆಯ್ಕೆ ಮಾಡಿಕೊಂಡು ಸೂಕ್ತವಾದ ಬಣ್ಣವನ್ನು ಅದಕ್ಕೆ ಚಾಯ್ಸ್ ಮಾಡಿಕೊಂಡು ವ್ಯವಹಾರ ಮಾಡೋದು ಉತ್ತಮ. ಪೂರ್ವ ದಿಕ್ಕಿಗೆ ಯಾವುದೇ ಕಾರಣಕ್ಕೂ ಕಪ್ಪು ಮತ್ತು ನೀಲಿಯ ಬಣ್ಣಗಳು ಉತ್ತಮ ಅಲ್ಲ. ಹಾಗಾಗಿ ಈ ರಾಶಿಯವರು ನೋಡಿಕೊಂಡು ಸರಿಯಾದ ರೀತಿ ತಿಳ್ಕೊಂಡು ಒಳ್ಳೆಯ ದಿನದಲ್ಲಿ, ಅಂದರೆ ಬುಧವಾರ ಶುಭಪ್ರದವಾಗಿರ್ತದೆ, ಶುಕ್ರವಾರ ಸಹ ಈ ರಾಶಿಯವರಿಗೆ ಶುಭಪ್ರದ, ಭಾನುವಾರವೂ ಸಹ ಈ ರಾಶಿಯವರಿಗೆ ಶುಭಪ್ರದವಾಗಿ ಇರೋದರಿಂದ
ಈ ದಿನಗಳಲ್ಲಿ ಏನಾದರೂ ಹೊಸ ವ್ಯಾಪಾರ ವ್ಯವಹಾರ ಮಾಡೋದಿದ್ರೆ ಶುಭ ಸಮಯದಲ್ಲಿ ಶುಭ ಮುಹೂರ್ತದಲ್ಲಿ ಈ ದಿನ ಶುದ್ಧಿಯನ್ನು ನೋಡಿಕೊಂಡು ವ್ಯವಹಾರಗಳನ್ನು ಪ್ರಾರಂಭ ಮಾಡೋದು ಉತ್ತಮ. ಹೋಟೆಲ್ ಬಿಸ್ನೆಸ್ ಆಗಿರ್ಬೋದು, ಬಟ್ಟೆ ಅಂಗಡಿ ಆಗಿರ್ಬೋದು, ಈ ಥರ ಯಾವುದನ್ನೇ ಮಾಡಬೇಕಾದ್ರೂ ಶುಭ ದಿನ ಶುಭ ಮುಹೂರ್ತಗಳನ್ನು ನೋಡ್ಕೊಳ್ಳಿ. ವಿಶೇಷವಾಗಿ ಈ ಮಿಥುನ ರಾಶಿಯವರಿಗೆ ಗುರುವಾರ ಶುಭಪ್ರದವಾಗಿ ಇರೋದಿಲ್ಲ. ಆದ್ದರಿಂದ ಗುರುವಾರಗಳಲ್ಲಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ಈ ನಾಮಫಲಕಕ್ಕೆ ಧನಸ್ಸು ಮೀನ ರಾಶಿಯ ಹೆಸರನ್ನು ಇಡ್ತಕ್ಕಂಥದ್ದು ಸಹ ಅಷ್ಟೊಂದು ಉತ್ತಮವಾಗಿ ಇರುವುದಿಲ್ಲ. ಹಾಗಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಸರಿಯಾದ ವಾಸ್ತು ಪ್ರಕಾರ ಇರ್ತಕ್ಕಂಥ ಕಚೇರಿಗಳನ್ನು ಆಯ್ಕೆ ಮಾಡಿಕೊಂಡು ವ್ಯವಹಾರ ಮಾಡಿದಾಗ ನಿಮಗೆ ಅದರಿಂದ ಪೂರ್ಣ ಪ್ರಮಾಣದ ಲಾಭಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಹೆಚ್ಚಾಗಿ ಇರ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.